ಮಾಡಿ ವಿಶ್ ಮಾಡಿ. ಹಾಯ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಚಿಲ್ಡ್ರನ್ಸ್ ಡೇ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲಲ್ಲಿ ಫಂಕ್ಷನ್ ಇದೆ. ಸೊ ನಾನು ಅವ್ರನ್ನ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕೂಲಲ್ಲಿ ಹೋಗಿ ಸಿಗ್ತೀನಿ. ಎಸ್, ಫೈನಲಿ ಸ್ಕೂಲ್ ಹತ್ರ ಬಂದ್ವಿ. ಇವ್ರು ಓದ್ತಾ ಇರೋದು LFC ಅಂತ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕ ಇರೋದು, ನಮ್ಮೂರಲ್ಲೇ ಟಿ ನರಸೀಪುರದಲ್ಲೇನೆ ಇರೋದು ಇದು. ಅಲ್ಲಿ ಆಗ್ಲೇ ಸುಮಾರು ಸೀಟ್ ಎಲ್ಲ ಬಂದ್ಬಿಟ್ಟಿದ್ರು. ನನ್ನ ಮಗಳು ಹೋಗ್ತಿದ್ದಂಗೆ ಆಟ ಆಡಕ್ ಶುರು ಮಾಡ್ಬಿಟ್ಲು. ಕಳ್ಳ ಪೊಲೀಸ್ ರಾಜಾರಾಣಿ ಅಂತೆ, ಅದ್ರಲ್ಲಿ 10 ರೂಪಾಯಿ ಗೆದ್ಲು. ಕಳ್ಳ ಬಂದ್ರೆ ನಾವೇ ಕೊಡ್ಬೇಕಂತೆ, ರಾಜಾರಾಣಿ ಅಂತ ಬಂದ್ರೆ ಅದ್ರಲ್ಲಿ ಎಷ್ಟೆಷ್ಟು ಬರ್ದಿರ್ತಾರೋ ಅಷ್ಟನ್ನ ಅವ್ರು ಕೊಡ್ತಾರೆ ಅಂತೆ. ಸೊ ಆಟ ಆಡಕ್ ಶುರು ಮಾಡಿದ ತಕ್ಷಣನೇ ಸುಮಾರು ಗೇಮ್ಸ್ ಗಳಿತ್ತು. ಮಕ್ಕಳು ಚೆನ್ನಾಗಿ ಮಾಡಿದ್ರು. ಟೀಚರ್ಸ್ ಜೊತೆಗೆ ಮಕ್ಕಳನ್ನು ಸೇರ್ಕೊಂಡು ಮಾಡಿದ್ರು. ಇದ್ರಲ್ಲಿ ಏನಪ್ಪಾ ಬೆನಿಫಿಟ್ ಅಂದ್ರೆ, ಇದ್ರಲ್ಲಿ ಅಮೌಂಟ್ ಅವ್ರು ಸುಮ್ಮನೆ ಕಲೆಕ್ಟ್ ಮಾಡಲ್ಲ. ಇದ್ರಲ್ಲಿ ಅನಾಥಾಶ್ರಮಕ್ಕೆ ಕೊಡ್ತಾರಂತೆ ಅಮೌಂಟ್ ಕಲೆಕ್ಟ್ ಆಗಿರೋದ್ನೆಲ್ಲ. ಅದಕ್ಕೆ ಫನ್ ಡೇ ಅಂತ ಹೇಳಿ ಚಿಲ್ಡ್ರನ್ಸ್ ಡೇ ದಿನಾನೇ ಮಾಡೋಣ ಅಂತ ಹೇಳಿ ಇವತ್ತು ಚಿಲ್ಡ್ರನ್ಸ್ ಡೇ ಇರೋದಕ್ಕೆ ಫನ್ ಡೇ ಅಂತ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಖುಷಿ ಆಗ್ಲಿ, ಹಾಗೇನೆ ಸ್ಕೂಲ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೆ ಇದನ್ನ ಮಾಡಿದ್ದಾರೆ. ಬಟ್ ಚೆನ್ನಾಗಿತ್ತು. ಮಕ್ಳಿಗೆ ಖುಷಿ ಆದ್ರೆ ಸರಿ ಅಲ್ವಾ, ಅವ್ರು ಖುಷಿಯಾಗಿದ್ರೆ ನಮಗೂ ಖುಷಿ ಅಷ್ಟೇನೆ. ಎಲ್ಲಾನು ಮಾಮೂಲಿ ಇರ್ತಾವಲ್ವಾ, ಪಾನಿಪುರಿ, ಗೋಲ್ ಗುಪ್ಪ, ದಹಿಪುರಿ. ಇವ್ರೊಬ್ರು ಸಪರೇಟ್ ಆಗಿ ಗುಗ್ರಿ ಡಿಫ್ರೆಂಟ್ ಆಗಿ ಮಾಡಿದ್ರು. ಚೆನ್ನಾಗಿತ್ತು. ನಾನ್ ತಗೊಂಡೆ, ಅದು ನನ್ಗಿಷ್ಟ ಅಂತ ಹೇಳಿ ನಾನು ತಗೊಂಡ್ ತಿಂದೆ. ಇನ್ ಮಿಕ್ಕಿದೆಲ್ಲ ಮಕ್ಳು ತಗೊಂಡ್ರು. ಅವ್ರಿಗೆ ಸುಮಾರು ಐಟಮ್ಸ್ಗಳು ತಗೊಂಡ್ರು. ಚೆನ್ನಾಗಿತ್ತು ಎಲ್ಲಾನು. ಆದ್ರೆ ಏನ್ ಖುಷಿ ಅಂತಂದ್ರೆ, ಮಕ್ಳಿಗೆ ಅವ್ರಿಗೆ ಅಂತ ಸಪರೇಟ್ ಒಂದ್ ದಿನ ಕೊಟ್ಬಿಡ್ತಾರಲ್ಲ, ಅದೇ ಖುಷಿ ಅವ್ರಿಗೆ. ಡೈಲಿ ಸ್ಕೂಲು ಅಂದ್ರೆ ಓದೋದು ಬರೆಯೋದು ಅದಷ್ಟಕ್ಕೆ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಬಟ್ ಸ್ಕೂಲಲ್ಲಿ ಈ ತರ ಎಲ್ಲ ಡಿಫ್ರೆಂಟ್ ಆಗಿ ಮಾಡಿದಾಗ ಅವ್ರಿಗೂ ಖುಷಿ ಆಗತ್ತಲ್ವಾ. ಮಕ್ಳಿಗೂ ಮ್ಯಾಂಡರ್ ಇಟ್ಕೊಂಡಿದ್ರು, ಅದು ಕರೆಕ್ಟ್ ಆಗಿ ಲಾಕ್ ಆಗ್ತಿರ್ಲಿಲ್ಲ. ಸೊ ನಾನ್ ಬೇಡ ಅಂತ ಹೇಳ್ದೆ. ಇದ್ರಲ್ಲಿ 10 ರೂಪಾಯಿ ಸೋತ್ರು. ನನ್ ಚಿಕ್ಕ ಮಗಳು ನನ್ಗೇನು ಆಡಿಸ್ಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಲು. ಆಡು ಅಂದ್ರು, ಕೊನೆಗೂ ಆಡ್ಲಿಲ್ಲ. ಇದನ್ನ ಅವ್ರ ಅಕ್ಕನೇ ಆಡಿದ್ದು. ಇದ್ರಲ್ಲಿ 10 ರೂಪಾಯಿ ಸೋತ್ರು. ಒಂದ್ರಲ್ಲಿ ಬರುತ್ತೆ, ಒಂದ್ರಲ್ಲಿ ಹೋಗುತ್ತೆ. ಬಟ್ ಮಕ್ಳು ಖುಷಿ ಇಂಪಾರ್ಟೆಂಟ್ ಅಷ್ಟೇ. ಈ ಬಿಸಿಬೇಳೆ ಬಾತ್ನ ನನ್ನ ಮಗಳು 3 ಟೈಮ್ ಕೊಟ್ರು ತಿಂತಾಳೆ. ಅಲ್ಲೂ ತಗೊಂಡ್ ತಿಂದ್ಲು ಆ ಬಿಸಿಬೇಳೆ ಬಾತ್ನ. ಅದೇನ್ ಇಷ್ಟನೋ ಅವಳಿಗೆ, ಅಷ್ಟೊಂದು ಇಷ್ಟ. ಪೇರೆಂಟ್ಸ್ಗೆ ಗೊತ್ತಿರುತ್ತೆ ಮಕ್ಳು ಅಂದ್ರೆ ಎಷ್ಟು ಸಂಭಾಳಿಸ್ಬೇಕು, ಅವ್ರನ್ನ ಎಷ್ಟು ಜೋಪಾನವಾಗಿ ನೋಡ್ಕೋಬೇಕು. ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟಿ ನೋಡ್ಕೊಂಡ್ರು ಒಂದ್ ಹೇಟ್ ಮಾಡ್ಕೊಳ್ಳೋದಾಗ್ಲಿ, ಒಂದ್ ಬೀಳೋದಾಗ್ಲಿ, ಹೇಳೋದಾಗ್ಲಿ ಮಾಡ್ತಾನೆ ಇರ್ತಾರೆ. ಬಟ್ ಸ್ಕೂಲಲ್ಲಿ ಎಷ್ಟು ಜನ ಮಕ್ಳಿರ್ತಾರೆ, ಅಷ್ಟು ಜನನು ಅವರು ಪೇರೆಂಟ್ಸ್ಗಳು ಸಂಭಾಳಿಸ್ತಾರಲ್ವಾ, ಅದು ಗ್ರೇಟ್. ಇದು 3D ವಿಡಿಯೋಸ್ ಅಂತ. ಇದ್ರಲ್ಲಿ ತುಂಬಾ ಕ್ರೌಡ್ ಇತ್ತು. ಬೇಡ ಕಣೆ ಅಂತಂದ್ರು. ಹಾಫ್ ಆನ್ ಅವರ್ ವೇಟ್ ಮಾಡಿಸಿದ್ಲು ಅಲ್ಲೇ ನನ್ನ ದೊಡ್ಡ ಮಗಳು. ಸೊ ಫೈನಲಿ ನಾನು ಹೊರಡ್ತೀನಮ್ಮ, ನನ್ ಕೈಲಾಗಲ್ಲ, ಅಪ್ಪನು ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಕವರ್ ಆಗ್ಬಿಟ್ರು. ಆಂಟಿ ನಾನ್ ಕರ್ಕೊಂಡ್ ಬರ್ತೀನಿ, ನಾವು ಕರ್ಕೊಂಡ್ ಬರ್ತೀನಿ ಹೋಗಿ ಅಂತ ಹೇಳಿ. ಸೊ ಇನ್ನೇನ್ ಮಾಡಕ್ಕಾಗತ್ತೆ, ಅವಳನ್ನ ಅಲ್ಲೇ ಬಿಟ್ಟು ನನ್ನ ಚಿಕ್ಕ ಮಗಳನ್ನ ಕರ್ಕೊಂಡು ಹೋದೆ. ಬಿಕಾಸ್ ಅವಳು ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ರೆ ಆಮೇಲೆ ಚಿಕ್ಕವಳನ್ನ ನೋಡ್ಕೊಳ್ದೆ ಹೋಗ್ತಾಳೆ ಅಂತ ಹೇಳಿ ಅವಳೊಬ್ಳನ್ ಬಿಟ್ಟು ನಾನ್ ಬಂದ್ ಅಂಗಡಿ ಓಪನ್ ಮಾಡಿದೆ. 2 ಡೇಸ್ ಇಂದ ಅಂಗಡಿ ಓಪನ್ ಮಾಡಿರ್ಲಿಲ್ಲ, ಇವತ್ತು ಓಪನ್ ಮಾಡಿದೆ. 2 ಡೇಸ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ನಾಳೆ ನಾಳಿದ್ ಮಾಡ್ತೀನಿ. ಸೊ ಇವತ್ತು ಬಂದು ಅಂಗಡಿ ಓಪನ್ ಮಾಡಿದ್ದೀನಿ. ಇನ್ನು ಯಾರ್ಯಾರು ನನ್ನ ಪೇಜ್ ನ ಫಾಲೋ ಮಾಡಿಲ್ಲ ಅವರು ನನ್ನ ದಯವಿಟ್ಟು FB ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.